12 ರಾಶಿಲಿ ನಿಮಗೆ ಎಲ್ಲಿ ಇಡಬೇಕು ಅನಿಸುತ್ತೋ ನಿಮ್ಮ ಎಲ್ಲ ದೇವರುಗಳನ್ನ ಜ್ಞಾಪಿಸ್ಕೊಂಡು ಇಡಿ. ಎಲ್ಲ ದೇವರುಗಳನ್ನ ನೆನೆಸ್ಕೊಳ್ಳಿ. ನಿಮ್ಮದು ಕೊಟ್ಟಿರ್ತಕ್ಕಂಥದ್ದು ಜಲತತ್ವ ರಾಶಿ, ಅರ್ಥ ಆಗ್ತೀಯಾ? ಜಲತತ್ವ ರಾಶಿ ನೀವು ಇಟ್ಟಿರೋಂಥದ್ದು ಅಂದರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಬಂದು ಯಾರು? ಕುಜ. ಕುಜ ಅಂತ ಬಂದಾಗ ಅಲ್ಲಿ ಅತಿ ಹೈಯೆಸ್ಟ್ ಆಗಿ ಜಲತತ್ವ ಅಂತ ಬಂದಾಗ ಅಲ್ಲಿ ಮಕ್ಕಳಾಗ್ತಕ್ಕಂಥದ್ದು ಸ್ವಲ್ಪ ಸಾಧ್ಯತೆ ಕಮ್ಮಿ, ಅಂದರೆ ಅಂಡಾಣು ವೀರಾಣುಗಳಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ಅಂತ ಇಲ್ಲಿ ತೋರಿಸುತ್ತೆ. ಅರ್ಥ ಆಯ್ತಾ? ನಿಮ್ಮ ಮನೆ ದೇವರ ಹೆಸರೇನಂದ್ರೆ? ನಮ್ಮದು ಆಂಜನೇಯ ಸ್ವಾಮಿ ಮುಳಬಾಗಿ. ನಾವು ಮಾಡಿರೋದು ನಮಗೆ ಹೊಲ್ದಿರೋದು ಲಕ್ಷ್ಮೀ ವೆಂಕಟೇಶ್ವರ. ಕುಲದೈವ ಅದೇ ತಾನೆ? ಕುಲದೈವನಲ್ಲಿ ಬಲ ಇಲ್ಲ. ನೀವು ಏನಕ್ಕೆ ಅಂತಂದರೆ ಇದು ಎಣ್ಣೆಲೆ ನೋಡ್ಕೊಳ್ಳಿ, ಇದು ಎಣ್ಣೆಲೆ, ಇದು ಗಂಡೆಲೆ ಅಲ್ಲ. ಇದು ದೇವರೆಲೆ ಇಷ್ಟೊಂದು ಸಾಫ್ಟ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ದೈವ ಬಲವೇ ಇಲ್ಲ, ಅಂದರೆ ನಿಮ್ಮ ಕುಲದೇವರದ್ದು ತೊಂದರೆ ಅಂತ ತೋರಿಸ್ತಾ ಇದೆ. ಇನ್ನು ಈಗ ಬರ್ತಕ್ಕಂಥದ್ದು ಪ್ರಶ್ನೆ ಒಳಗಡೆ ಈಗ ನಿಮ್ಮದು. ಅರ್ಥ ಆಯ್ತಾ? ಇಲ್ಲಿ ನೀವು ನೋಡ್ಬೋದು, ಕಾಣ್ತಿದೆಯಾ ಅಂತಂದರೆ ಇಲ್ಲಿ ಅರ್ಥ ಏನು ಅಂತಂದರೆ ಈಗ ಆಲ್ರೆಡಿ ನಿಮಗೆ ಕೈಯೆಲ್ಲ ಪೂರ್ತಿ ಕಟ್ಟಾಗಿರುತ್ತೆ, ಕೆಲಸ ಕಾರ್ಯಗಳು ನಿಂತಿದೆ. ಅರ್ಥ ಆಯ್ತಾ? ನಿಮಗೆ ತಲೆ ಸರಿ ಇಲ್ಲ, ಭುಜಗಳಲ್ಲಿ ಬಲ ಕಮ್ಮಿ. ಅರ್ಥ ಆಯ್ತಾ? ಇದು ನೀವು ನಿಮ್ಮ ಎಲೆ. ಅರ್ಥ ಆಗ್ತಿದೆಯಾ? ಕುಟುಂಬ ಸ್ಥಾನ ಎರಡನೇದು ನೋಡಿ. ಕುಟುಂಬ ಸ್ಥಾನ ಇವರು ಚೆನ್ನಾಗಿದೆ, ಗಂಡ ಹೆಂಡ್ರು ಚೆನ್ನಾಗಿದೆ, 100% ಚೆನ್ನಾಗಿದ್ದಾರೆ ಇವರು. ಗಂಡ ಹೆಂಡತಿ ಚೆನ್ನಾಗಿದ್ದೀರಾ? ಅರ್ಥ ಆಯ್ತು? ಎಲ್ಲೂ ಮಾತಿಲ್ಲ, ಆರಾಮಾಗಿದ್ದೀರಾ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ದೀರಾ. ಇದು ನೋಡ್ಕೊಳ್ಬೇಕು. ಇನ್ನು ಮೂರನೇ ಮನೆ ಅಧಿಪತಿ ಮಾಡುವಂಥ ಕೆಲಸ ಕಾರ್ಯಗಳು ನೀವೇನೇ ಮಾಡೋಕ್ಕೆ ಹೋದ್ರೂ ಫೇಲ್ಡ್, ಎಲ್ಲೂ ಪಾಸ್ ಇಲ್ಲ. ಅವರು ಎಲ್ಲ ಫೇಲ್ಡ್ ಆಗಿದೆ ಆಲ್ರೆಡಿ, ತುಂಬ ಫೇಲ್ಡ್ ಆಗಿಬಿಟ್ಟು ಏನಾದರೂ ನೀವು ಮಾಡ್ತಕ್ಕಂಥ ಕೆಲಸ ಏನಿರುತ್ತಲ್ಲ ಆ ಕೆಲಸದಲ್ಲೂ ಬ್ಯಾಡ್ ನೇಮ್ ಶುರುವಾಗಿರುತ್ತೆ ನಿಮಗೆ. ಇನ್ನು 4ನೇ ಎಲೆ ಅಂತ ಬರುತ್ತೆ. 4ನೇ ಎಲೆ ಬಂದು ಇದು ಎಣ್ಣೆಲೆ ಆಗುತ್ತೆ, ಇದು ಕ್ರಾಸ್ ಇದೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಾ? ಅಂತಂದರೆ 4ನೇ ಮನೆ ಕ್ರಾಸ್ ಇರೋದ್ರಿಂದ ಸ್ವಲ್ಪ ನಿಮಗೆ ಏಳಿಗೆ ಆಗೋದ್ರಲ್ಲಿ ತುಂಬ ನಿಧಾನ. ನೀವು ಏಳಿಗೆ ಆಗಬೇಕು ಅಂತಂದ್ರೆ ತುಂಬ ಕಷ್ಟ ಇದೆ. ನೀವು ಯಾವ ರೀತಿಯಾಗಿ ನೀವು ಹಣ ಕೂಡಿಕ್ಕೋದ್ರೂ, ನೀವೇನೇ ವೆಹಿಕಲ್ ತೊಗೊಂಡು ಹೋದ್ರೂ 3 ದಿವಸ 4 ದಿವಸದೊಳಗಡೆ ಮತ್ತೆ ಆಲ್ರೆಡಿ ಏನಾರು ಒಂದು ಕಿತಾಪತಿ ಮಾಡ್ಕೊಂಬಿಟ್ಟಿರ್ತೀರ. ಅರ್ಥ ಆಗ್ತೀಯಾ? ಇನ್ನು ಸಂತಾನದ ಭಾಗ್ಯ ಅಂತ ಹೇಳಿದ್ರೆ, ಸಂತಾನದ ಭಾಗ್ಯದ ಹಣೆಬರ ಹಿಂಗಿದೆ. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ನಿಮ್ಮ ಕುಲದೈವಗಳು ಸಹಿತ ನಿಮಗೆ ಸಂತಾನದ ಬಗ್ಗೆ ಕೇಳಿದ್ರೆ ಇಲ್ಲ ಅಂತಲೇ ಕೊಡುತ್ತೆ. ನೀವೆಲ್ಲೇ ಹೋಗಿ ಕೇಳೋದು ಇಲ್ಲ ಅಂತಲೇ ಕೊಡುತ್ತೆ. ಆದರೆ ಅದನ್ನು ನನ್ನ ಪ್ರಶ್ನೆ ಒಳಗಡೆ ಬೇರೆ ಇದನ್ನ ಮಾಡಿ ಹೇಳ್ಕೊಡ್ತೀವಿ. ಸದ್ಯಕ್ಕೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿರ್ತೀವಿ ಅಷ್ಟೇ. ಮೇಲೆ ಇನ್ನು ನಿಮಗೆ ಶತ್ರುಗಳು, ಹಿತಶತ್ರುಗಳು ಅನ್ನೋರೇ ಜಾಸ್ತಿ. ಎಲ್ಲ ನಿಮ್ಮ ಜೊತೆಲೇ ಇದ್ದಾರೆ, ಏನು ದೂರ ಏನಿಲ್ಲ, ಎಲ್ಲ ನಿಮ್ಮ ಜೊತೆಲೇ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ನಿಮ್ಮ ಬಂಧು ಮಿತ್ರರೇ ಅಂದ್ಕೊಳ್ಳಿ. ಇನ್ನು 7ನೇ ಎಲೆ ಅಂತ ತಗೊಳ್ಳೋಣ. ಪಾರ್ಟ್ನರ್ ಅಂತ ಬಂದಾಗ ನಿಮ್ಮ ಸ್ನೇಹಿತರಾಗಿರ್ಬೋದು, ಅರ್ಥ ಆಯ್ತು, ಇವರೆಲ್ಲರೂ ಬರ್ತಾರೆ 7ನೇದ್ರಲ್ಲಿ. ಸೊ ಅಲ್ಲಿ ನೀವು ನೋಡಿದಾಗಲೂ ಸೇಮ್ ಟು ಸೇಮ್ ಇದೆ. ಫ್ರೆಂಡ್ಸ್ಗಳು ಸಹಿತನೇ ನಿಮಗೆ ಮೋಸ ಮಾಡಿರ್ತಾರೆ, ಯಾವುದೇ ಥರದ ಇದು ನಿಮಗೆ ಅಲ್ಲಿ ಬೆಳೆಯೋದಕ್ಕೆ ಅವ್ರು ಬಿಟ್ಟಿರಲ್ಲ. ಅರ್ಥ ಆಯ್ತಾ? ಸೊ ನಿಮ್ಮ ಮಕ್ಕಳ ಭಾಗ್ಯಕ್ಕೆ 7ನೇ ಮನೆಯೂ ಇಂಪಾರ್ಟೆಂಟೆ. ಸೊ ಅವರಿಗೆ ಹೊಟ್ಟೆಲಿ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ, ಚೆಕ್ ಮಾಡಿಸಿ. ಇನ್ನು 8ನೇ ಎಲೆ ಅಂತ ತಗೊಳ್ಳೋಣ ನಾವು. ಅರ್ಥ ಆಯ್ತಾ?
ಎಂಟನೇ ಎಲೆ ಬಂದು ಇಲ್ಲಿ ಲಾಸ್ಟವಾಗಿದೆ. ನಿಮಗೆ ಇನ್ನೇನು ನಿಮ್ಮ ಕೆಲಸಗಳು ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ಕೆಲಸಕ್ಕೆ ಹೋಗ್ಬಿಡುತ್ತೆ. ಈಗೆಲ್ಲ ಸರಿ ಇರುತ್ತೆ ಇವ್ರದ್ದು, ಇಲ್ಲ ಇವತ್ತು ಆಗ್ಬಿಡುತ್ತೆ, ಇವತ್ತು ಅಮೌಂಟ್ ಕೊಡ್ತೀವಿ ಅಥವಾ ಈ ಕೆಲಸ ಮುಗೀತು ಅಂತ ಇಟ್ಕೊಳಪ್ಪ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಬಂದು ಲಾಸ್ಟ್ ಎಂಡ್ ಕಟ್ ಮಾಡ್ಕೊಂಡು ಹೊರಟೋಗುತ್ತೆ. ಅಂದರೆ ಅದೃಷ್ಟ ನಿಮಗೆ ಕೈ ಕೊಟ್ಟಿದೆ ಇಲ್ಲಿ ಅಂತಂದರೆ ದೈವದಾದರೂ ಆಗಿರ್ಬೋದು. ಇನ್ನು 9ನೇ ಎಲೆ ಇದು ದೊಡ್ಡವರ ಎಲೆ. ಸೊ ನಿಮಗೆ ಬೈದು ಬುದ್ಧಿವಾದ ಹೇಳಿ ನಿಮ್ಮನ್ನೊಂದು ಲೆಕ್ಕಕ್ಕೆ ತರೋ ಅಂಥ ದೊಡ್ಡವ್ರು ಯಾರ ಮನೆಯಲ್ಲಿ ಇಲ್ಲ. ಇದಾರಾ? ಇದಾರಪ್ಪ. ಆ ಥರ ಅಲ್ಲ, ನೀವೇನಾದರೂ ಸಮಸ್ಯೆ ಮಾಡ್ಕೊಂಡ್ರೂ ಅದಕ್ಕೆ ಬುದ್ಧಿ ಹೇಳೋಂಥವ್ರು ಬೇಗ ಹತ್ರವಾಗಿ ಸಿಗಲ್ಲ. ಕಾರಣ ಈ ಎಲೆದು ಪರಿಸ್ಥಿತಿ ಇದು. ಯಾಕೆ ಅಂತಂದ್ರೆ ನಾವು ಬರಬೇಕಾರೆ ಎಂತಕ್ಕೆ ವಿಳ್ಯಾದೆಲೆ ತೊಗೊಂಬನ್ನಿ ಅಂತ 50 ಸತಿ ಹೇಳ್ತೀವಿ ಅಂದರೆ ಇದೇ ಕಾರಣಕ್ಕೆ. ಇದರಲ್ಲೇ ನಿಮ್ಮ ಬಂಡವಾಳಗಳು ಗೊತ್ತಾಗೋದು. ಸೊ ನಿಮ್ಮ ತಂದೆ ತಾಯಿನೂ ಇದೇ ಥರ ಹಿಂಗಿತ್ತು ಅಂತಂದರೆ ಅವರು ಮಿನಿಮಮ್ಮು ಒಂದು 5 ಅಡಿಯಿಂದ ಕೆಳಗಡೆ ಇರ್ತಾರೆ ಅಂತ ಅರ್ಥ ಆಗ್ತಿದೆಯಾ? ಇನ್ನು 10ನೇ ಎಲೆ ನಿಮಗೆ ಒಳ್ಳೆ ನೇಮ್ ಆಗಿರುತ್ತೆ. ಸೊ ಅಲ್ಲಿ ಯಾವುದೋ ಒಂದರಿಂದ ನಿಮಗೆ ಕಟ್ಟಾಗೋಗಿದೆ, ಇರೋ ನೇಮು ಕಳ್ಕೊತಾ ಇದ್ದೀರಾ ಅಂತ ಅರ್ಥ ಆಗ್ತಿದೆಯಾ? ಇನ್ನು 11ನೇ ಎಲೆ ಲಾಭಸ್ಥಾನ. ಲಾಭ ಎಲ್ಲದರಿಂದನೂ ಬಂದಿಲ್ಲ ಇದು ನಿಮಗೆ. ನಾವು ಆವಾಗಲೇ ಹೇಳ್ದಂಗೆ ಎಲ್ಲ ಫುಲ್ಲು ಬಗ್ಗಿ ಹೋಗಿರೋದ್ರಿಂದ ನಿಮಗೆ ಬರೋಂಥದ್ದು ಬರಲ್ಲ. ಸೊ ಅದು ಏನು